ವಿತ್ ಬ್ರಿಕ್ಕಲ್ಲಿ ಮತ್ತು ವಿತ್ ರೋಪ್ಸ್ ಅಧೋಮುಖ ಶ್ವಾನಾಸನ ವಿತ್ ರೋಪಲ್ಲಿ ಮಾಡ್ತಾಯಿದ್ರು. ಇಷ್ಟು ದಿವಸ ಅದನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ. ಇದರಲ್ಲಿ ಜಾಸ್ತಿ ಸ್ಟ್ರೆಚ್ ಆಗುತ್ತೆ ಬೆನ್ನಿನ ಭಾಗ. ಇನ್ನು ಬ್ರಿಕ್ಗಳ ಮೇಲೆ, ವುಡನ್ ಬ್ರಿಕ್ ಮೇಲೆ ಕಾಲಿಟ್ಟು ಮಾಡುವಾಗ ಮಾಡಿ. ಈಗ ಎಲ್ಲರೂ ಸೊಂಟದ ಕೆಳ ಭಾಗಕ್ಕೆ ಹಾಕ್ಕೊಳ್ಳಿ, ಲೋವರ್ ಅಬ್ಡಮನ್ಗೆ ಹಾಕ್ಕೊಳ್ಳಿ ಹಗ್ಗ. ಎಲ್ಲರೂ ಹಿಮ್ಮಡಿ ಗೋಡೆಗಿರಬೇಕು. ಪಾದದ ಬೆರಳು ಮುಮ್ಮಡಿ ಭಾಗ ಬ್ರಿಕ್ ಮೇಲೆ ಇಟ್ಕೊಳ್ಳಿ. ವಿತೌಟ್ ಬ್ರಿಕ್ಕಲ್ಲಿ ಮಾಡುವಾಗ ಅಷ್ಟು ಸ್ಟ್ರೆಚ್ ಆಗೋಲ್ಲ, ಅಂದರೆ ಸ್ಟ್ರೆಚ್ ಆಗುತ್ತೆ ವಿತ್ ರೋಪಲ್ಲಿ ಮಾಡುವಾಗ. ಇಲ್ಲಿ ಬ್ರಿಕ್ ಮೇಲೆ ಕಾಲಿಟ್ಟು ಮಾಡುವಾಗ ಇನ್ನೂ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಬೆನ್ನಿನ ಭಾಗ. ಮತ್ತು ಆರಂಪಿಟ್ ಭಾಗನೂ ಚೆನ್ನಾಗಿ ಓಪನ್ ಆಗ್ತಾ ಇರುತ್ತೆ. ಪಾದದ ಬೆರಳು ಒತ್ತಿ ಪಾದದ ಒಳ ಅಂಚನ್ನು ಗೋಡೆ ಕಡೆಗೆ ಮೂವ್ ಮಾಡ್ತಾ ಇರಬೇಕು, ಲಿಫ್ಟ್ ಆಗಬಾರ್ದು. ಈಗ ಎಷ್ಟು ಗ್ಯಾಪ್ ಇದೆ ನೋಡಿ, ನಿಮಗೆ ಫೀಲ್ ಆಗ್ತಾ ಇದೆ. ಆರಂಪಿಟ್ ಭಾಗ ಎಷ್ಟು ಓಪನ್ ಆಗ್ತಿದೆ ಮತ್ತು ಚೆಸ್ಟ್ ಭಾಗ ಎಷ್ಟು ಓಪನ್ ಆಗ್ತಾಯಿದೆ, ಬ್ರೀದಿಂಗ್ ಎಷ್ಟು ಈಸಿ ಇದೆ. ರಿಬ್ಸ್ ಭಾಗ, ಬೆನ್ನಿನ ಭಾಗ ಎಲ್ಲ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಕಾಲುಗಳು ಎಲ್ಲ, ಕಾಫ್ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗೋದ್ರಿಂದ ಏನೇ ಸಮಸ್ಯೆಗಳಿದ್ರೂ ಬೆನ್ನಿನ ಭಾಗದಲ್ಲಿ, ಸೊಂಟದ ಭಾಗದಲ್ಲಿ, ಕಾಲುಗಳಲ್ಲಿ ಎಲ್ಲ ಥರದ ನೋವುಗಳು ಕಡಿಮೆ ಆಗುತ್ತೆ. ಕುತ್ತಿಗೆ ರಿಲ್ಯಾಕ್ಸ್ ಆಗಿರೋದ್ರಿಂದ ಬ್ಲಡ್ ಚೆನ್ನಾಗಿ ಮುಖದ ಕಡೆ ಫ್ಲೋ ಆಗ್ತಾ ಇರುತ್ತೆ. ತಲೆನೋವು ಕಡಿಮೆ ಆಗುತ್ತೆ. ಬಿ ಪಿ ಇರೋರ್ಗೂ ಇದು ತುಂಬ ಒಳ್ಳೆಯದು. ಅಂದರೆ ಹೆಡ್ ಮೇಲೆ ಜಾಸ್ತಿ ವೆಯ್ಟ್ ಇರಲ್ವಲ್ಲ, ರಿಲ್ಯಾಕ್ಸ್ ಆಗಿರೋದ್ರಿಂದ. ನಿಧಾನ ಮೇಲಕ್ಕೆ ಬನ್ನಿ. ಈಗ ಹಾಗೇ ಇರಿ. ಈಗ ಇನ್ನೊಂದು ಟೆಕ್ನಿಕ್ ಮಾಡೋಣ. ಈಗ ಬೇರೆ ರೀತಿ ಟೆಕ್ನಿಕ್ ಇದೆ. ಈಗ ಹಿಮ್ಮಡಿ ಬ್ರಿಕ್ ಮೇಲೆ ಬರಲಿ, ಪಾದದ ಬೆರಳು ನೆಲದ ಮೇಲೆ ಇರಲಿ. ಮಾಡಿ. ಇದರಲ್ಲಿ ಬೇರೆ ರೀತಿ ಸ್ಟ್ರೆಚಿಂಗ್ ಇದೆ ಅಲ್ವಾ, ಗೊತ್ತಾಗ್ತಿದೆಯಲ್ಲ ವ್ಯತ್ಯಾಸಗಳು? ಹಾಂ, ವಿತ್ ಬ್ರಿಕ್ಕಲ್ಲಿ ಮಾಡ್ತಾ ಇದ್ದಾರಲ್ಲ, ಅದರಿಂದನ ಸ್ವಲ್ಪ ತಲೆನೂ ಮೇಲಕ್ಕಿರುತ್ತೆ, ಜಾಸ್ತಿ ತಲೆ ನೆಲದ ಕಡೆಗೆ ಹೋಗಲ್ಲ. ಆವಾಗ ಸ್ಟ್ರೆಚಿಂಗ್ ಚೆನ್ನಾಗಿ ಸಿಗುತ್ತೆ. ಈಗ ಕೈ ಬೆರಳು ಲಾಕ್ ಮಾಡ್ಕೊಳ್ಳಿ. ಕೈ ಬೆರಳು ಮುಂದಕ್ಕೆ ಲಾಕ್ ಮಾಡ್ಕೊಂಡು ಎಲ್ಬೋಸ್ ಡ್ರಾಪ್ ಮಾಡೋಕ್ಕೆ ಟ್ರೈ ಮಾಡಿ. ಸ್ವಲ್ಪ ಗ್ಯಾಪ್ ಇರಲಿ. ಗ್ಯಾಪ್ ಇದ್ದಷ್ಟು ನಿಮಗೆ ಆರಂಪಿಟ್ ಭಾಗ, ರಿಬ್ಸ್ ಭಾಗ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇರುತ್ತೆ. ಇನ್ನು ಉಸಿರಾಟದ ಕಡೆ ಗಮನ ಇರಲಿ. ಬೆನ್ನಿನ ಭಾಗ ಹಿಂದೆ ಕೆಳ್ಕೋಬೇಕು, ಶೀತಲ್ಲಿ ಗೋಡೆ ಕಿಟಕಿ ಕಡೆಗೆ. ಹಾಗೆ ಅವ್ರಿಗೆ ರೋಪ್ಸ್ ಇಲ್ಲದೆ ಇರೋದ್ರಿಂದ ಮಾಡ್ತಾಯಿದ್ದಾರೆ, ಅಷ್ಟು ಸ್ಟ್ರೆಚಿಂಗ್ ಸಿಗ್ತಾ ಇಲ್ಲ. ವಿತ್ ರೋಪಲ್ಲಿ ಮಾಡುವಾಗ ಜಾಸ್ತಿ ಸ್ಟ್ರೆಚ್ ಆಗ್ತಾ ಇರುತ್ತೆ. ಈಗ ಹಿಮ್ಮಡಿ ಬ್ರಿಕ್ ಮೇಲೆ ಇಟ್ಕೊಂಡಿದ್ದಾರೆ, ಪಾದದ ಬೆರಳು ನೆಲದ ಮೇಲಿದೆ. ಈಗ ಅಲ್ಲೇ ಆ್ಯಂಕಲ್ಸ್ ಹಿಡ್ಕೊಳ್ಳಿ. ಎಲ್ಲರೂ ಆ್ಯಂಕಲ್ಸ್ ಅಥವಾ ಕಾಫ್ ಮಸಲ್ಸ್ ಹಿಡ್ಕೊಳ್ಳಿ. ಫಾರ್ವರ್ಡ್ ಬೆಂಡ್ ಮಾಡಿ, ಕೈ ಮಡಿಸಿ, ಕೈಗಳನ್ನು ಮಡಿಸೋದಕ್ಕೆ ಪ್ರಯತ್ನ ಮಾಡಿ. ಸ್ಲೋಲಿ ಕಮ್ ಅಪ್. ಒಂದೊಂದು ಟೆಕ್ನಿಕ್ಕಿಂದರೂ ಒಂದೊಂದು ರೀತಿಯಲ್ಲಿ ಸ್ಟ್ರೆಚಿಂಗ್ ಸಿಗುತ್ತೆ. ಮುಖದ ಕಡೆ ಚೆನ್ನಾಗಿ ಬ್ಲಡ್ ಫ್ಲೋ ಆಗಿದೆ. ಎಲ್ಲ ಮುಖದಲ್ಲಿ ನೋಡಿ ಯಾವ ಥರ ಗ್ಲೋ ಕಾಣಿಸ್ತಾ ಇದೆ ಎಲ್ಲರ ಮುಖದಲ್ಲೂ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮುಖದ ಕಡೆಗೆ ಆಗಿದ್ದರಿಂದ ಯಾವುದೇ ರೀತಿ ಫೇಶಿಯಲ್ಲು ಬೇಡ, ಆ ರೀತಿ ಇರುತ್ತೆ ಮುಖದ ಭಾಗ, ಗ್ಲೋ ಆಗ್ತಾ ಇರುತ್ತೆ. ಲವಲವಿಕೆಯಿಂದ ಇರ್ತಾರೆ ಈ ಥರ ಫಾರ್ವರ್ಡ್ ಬೆಂಡ್ ಮಾಡಿದಾಗ. ಈಗ ಬೇರೆ ರೀತಿ, ಇನ್ನೊಂದು ರೀತಿಯಲ್ಲಿ ಅಧೋಮುಖ ಶ್ವಾನಾಸನ. ಹಸ್ತಗಳನ್ನು ಬ್ರಿಕ್ ಮೇಲೆ ಒತ್ತಿಬಿಟ್ಟು ಕೈನ ಮಧ್ಯ ಬೆರಳು 3 ಬ್ರಿಕ್ ಮೇಲೆ ಇರಲಿ. ಆ ಕಡೆ ಈ ಕಡೆ ಸೈಡಲ್ಲಿ ಕಿರು ಬೆರಳು, ಹೆಬ್ಬೆರಳು ಇರಬೇಕು. ಲಂಬರ್ ಹಿಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಪಾದಗಳನ್ನು ಊರಿ ಪೂರ್ತಿ ಹಿಮ್ಮಡಿಗಳನ್ನು ನೆಲಕ್ಕೆ ತಾಗಿಸಿ, ಬೆನ್ನಿನ ಭಾಗ ಹಿಂದಕ್ಕೆ ಹಿಪ್ಸ್ ಕಡೆಗೆ ಎಳಿತಾ ಇರಿ. ಕುತ್ತಿಗೆ ರಿಲ್ಯಾಕ್ಸ್ ಆಗಿರಲಿ. ಶೋಲ್ಡ್ರ್ ಬ್ಲೇಡ್ ಅಗಲ ಮಾಡಿ, ಉಸಿರಾಟವನ್ನು ಗಮನಿಸ್ತಾ ಇರಿ. ಈ ಥರ ಮಾಡಿದಾಗ ಇನ್ನೂ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಬೆನ್ನಿನ ಭಾಗ, ಕೈಗಳೆಲ್ಲ. ಒಂದೊಂದು ಟೆಕ್ನಿಕಲ್ಲೂ ಒಂದೊಂದು ರೀತಿ ಸ್ಟ್ರೆಚಿಂಗ್ ಸಿಗುತ್ತೆ. ಉಸಿರಾಟವನ್ನು ಗಮನಿಸ್ತಾ ಇರಿ. ಈಗೆಲ್ಲರೂ ಮಾಡಿ ಈ ರೀತಿ ಇಟ್ಕೋಬೇಕು. ಹಸ್ತಗಳನ್ನು ಬ್ರಿಕ್ ಮೇಲೆ ಮಾಡಿ ಎಲ್ಲರೂ. ಕಾಲನ್ನು ಹಿಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಒಂದೊಂದ್ಸಲ ಬೆನ್ನಿನ ಭಾಗ ಹಿಂದಕ್ಕೆ ಕೆಳಿತಾ ಹಸ್ತಗಳನ್ನು ಬ್ರಿಕ್ ಮೇಲೆ ಒತ್ತಿ ಎಲ್ಲರೂ. ಹಿಮ್ಮಡಿ ಪೂರ್ತಿ ನೆಲಕ್ಕೆ ತಾಗಿಸಿ ಉಸಿರಾಟವನ್ನು ಗಮನಿಸ್ತಾ ಇರಿ.
ಉಸಿರಾಟದ ಕ್ರಿಯೆ ಈಸಿಯಾಗಿ ನಡೀತಾ ಇರುತ್ತೆ, ಎಲ್ಲೂ ಕಷ್ಟ ಅನಿಸಲ್ಲ. ವಿತ್ ಬ್ರಿಕ್ಕಲ್ಲಿ ವಿತ್ ಸಪೋರ್ಟಲ್ಲಿ ಮಾಡುವಾಗ ನೆಕ್ ಮಸಲ್ಸ್ ರಿಲ್ಯಾಕ್ಸಾಗಿ ಇಟ್ಕೊಳ್ಳಿ. ಹಸ್ತಗಳನ್ನು ಒತ್ತಿ ಬೆನ್ನಿನ ಭಾಗ ಹಿಂದೆ ಕೆಳಿತಾ ಇರಬೇಕು. ಗಮನಿಸಿ ಯಾವ್ಯಾವ ಭಾಗ ಎಲ್ಲೆಲ್ಲಿ ಹೇಗೆ ಸ್ಟ್ರೆಚ್ ಆಗ್ತಾ ಇದೆ. ಒಂದೊಂದು ಟೆಕ್ನಿಕಲ್ಲೂ ಒಂದೊಂದು ರೀತಿ ಸ್ಟ್ರೆಚಿಂಗ್ ಸಿಗುತ್ತೆ, ಗಮನಿಸ್ತಾ ಇರಿ. ವಜ್ರಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ, ಅಲ್ಲೇ ವಜ್ರಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಬಟಕ್ಸ್ ಡ್ರಾಪ್ ಮಾಡಿ ಹೀಲ್ಸ್ ಮೇಲೆ, ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಕುತ್ತಿಗೆ ರಿಲ್ಯಾಕ್ಸ್ ಆಗಿರಲಿ. ನಿಧಾನ ಮೇಲಕ್ಕೆ ಬನ್ನಿ. ನೇರ ನಿಂತ್ಕೊಳ್ಳಿ. ಡೀಪ್ ಇನ್ಹಲೇಷನ್ ಎಕ್ಸಲೇಷನ್ ಮಾಡಿ.